ನಮಸ್ತೆ ಸಮಸ್ತ ಜನತೆಗೆ ಸ್ನೇಹಿತರೆ ಯಂತ್ರಿ ಚಾನಲ್ಗೆ ಸ್ವಾಗತ. ಹೊಟ್ಟೆಗಿಟ್ಟಿಲ್ಲ ಅಂದ್ರೂ ಜುಟ್ಟಿಗೆ ಮಲ್ಗೆ ಹೂವು ಬೇಕಂತೆ. ಈ ಗಾದೆ ಮಾತು ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಆರ್ಗನೈಸೇಷನ್ ಅವರು 2023ರಲ್ಲಿ ಒಂದು ಸರ್ವೆ ರಿಸಲ್ಟ್ಸ್ ನ ಅನೌನ್ಸ್ಮೆಂಟ್ ಮಾಡ್ತಾರೆ. ಅದೇನೆಂದ್ರೆ ಪ್ರಪಂಚದಲ್ಲಿ ಯಾವ ದೇಶದಲ್ಲಿ ಅದೆಷ್ಟು ಬಡವರು ಹೊಟ್ಟೆಗೆ ಒಂದೊತ್ತು ಊಟ ಸಿಗದೆ ನರಳಿ ಒದ್ದಾಡ್ತಿದಾರೋ ಅಂತ ದೇಶಗಳಿಗೆ ರ್ಯಾಂಕ್ ಕೊಟ್ಟಿರೋದು. ವರ್ಲ್ಡ್ ಹಂಗರ್ ಇಂಡೆಕ್ಸ್ ಆರ್ಗನೈಸೇಷನ್ ವರದಿಯ ಪ್ರಕಾರ 125 ದೇಶಗಳಲ್ಲಿ ಭಾರತದ ಸ್ಥಾನ 111. ಇವಾಗ ಮೊದಲನೇ ವಂಡರ್ ಏನಂದ್ರೆ ಪಾಕಿಸ್ತಾನದ ರ್ಯಾಂಕ್ 102. ಅಂದ್ರೆ ಬಡತನದಲ್ಲಿ ಆಹಾರಕ್ಕೋಸ್ಕರ ಒದ್ದಾಡ್ತಿರೋ ಪಾಕಿಸ್ತಾನ ಭಾರತಕ್ಕಿಂತಲೂ ಒಳ್ಳೆ ಗುಣಮಟ್ಟದ ಆಹಾರವನ್ನು ಪಾಕಿಸ್ತಾನದಲ್ಲಿರೋ ಜನರಿಗೆ ಕೊಡ್ತಾ ಇದೆ. ಇದರ ಅರ್ಥ ಭಾರತ ದೇಶದಲ್ಲಿರೋ ಬಡತನಕ್ಕಿಂತ ಪಾಕಿಸ್ತಾನದಲ್ಲಿರೋ ಕಡಿಮೆ ಬಡತನ ಇದೆ ಅಂತ. ಇವಾಗ ಎರಡನೇ ವಂಡರ್ ನೋಡೋಣ. ಆಫ್ರಿಕಾದಲ್ಲಿರೋ ಜಿಂಬಾಬ್ವೆ ಈ ದೇಶದ ರ್ಯಾಂಕ್ 107. ಈ ಎರಡನೇ ವಂಡರ್ ಅರ್ಥ ಏನಂದ್ರೆ ಭಾರತಕ್ಕಿಂತ ಪಾಕಿಸ್ತಾನಕ್ಕಿಂತ ಜಿಂಬಾಬ್ವೆ ದೇಶದಲ್ಲಿ ಕಡಿಮೆ ಜನರು ಹೊಟ್ಟೆ ಹಸಿವಿನಿಂದ ಇದ್ದಾರೆ ಅಂತ. ಫೈನಲಿ ಮೂರನೇ ವಂಡರ್ ನೋಡೋಣ. ಅದೇ ಆಫ್ರಿಕಾದಲ್ಲಿರೋ ನಮೀಬಿಯಾ ಈ ದೇಶದ ರ್ಯಾಂಕು 78. ಇದರ ಅರ್ಥ ಭಾರತ, ಪಾಕಿಸ್ತಾನ ಮತ್ತೆ ಜಿಂಬಾಬ್ವೆ ದೇಶಕ್ಕಿಂತ ನಮೀಬಿಯಾದಲ್ಲಿ ಕಡಿಮೆ ಜನರು ಹೊಟ್ಟೆ ಹಸಿವಿಂದ ಇದ್ದಾರೆ ಅಂತ. ಈ ವಿಷಯ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ರೀಸೆಂಟ್ ಆಗಿ ಆಫ್ರಿಕಾದಲ್ಲಿ ನಮೀಬಿಯಾ ದೇಶದಿಂದ ಒಂದು ನ್ಯೂಸ್ ಬಂತು. ಅದೇನೆಂದ್ರೆ ಅಲ್ಲಿರೋ ಜನಕ್ಕೆ ಊಟ ಸಿಗದೆ ಒದ್ದಾಡ್ತಿರೋದನ್ನ ನೋಡಿ ಆ ದೇಶದ ಗವರ್ನಮೆಂಟ್ ಆ ದೇಶದ ಕಾಡಲ್ಲಿರೋ 83 ಆನೆಗಳು, 30 ಹಿಪ್ಪೋಗಳು, 60 ಎಮ್ಮೆಗಳು, 50 ಇಂಪಾಲಗಳು, 100 ಕಾಡ್ಕೋಣಗಳು, 300 ಜೀಬ್ರಾಗಳು, 100 ಏಲ್ಯಾಂಡ್ಗಳನ್ನ ಕೊಂದು ಅಲ್ಲಿರೋ ಜನಕ್ಕೆ ಅವುಗಳ ಮಾಂಸನ ಕೊಟ್ಟು ಹೊಟ್ಟೆ ಹಸಿವನ್ನ ತೀರ್ಸೋಕೆ ಅಲ್ಲಿರೋ ಸರ್ಕಾರ ಪ್ರೈವೇಟ್ ಕಂಪನಿಗಳ ಜೊತೆ ಸೇರಿ ಬೇಟೆಯಾಡಿದ್ವು. ಇದು ನಡೆದೋಗಿರೋ ವಿಷಯ. ಈಗ ಪ್ರೆಸೆಂಟ್ ಬರೋಣ. ನಮೀಬಿಯಾ ದೇಶ ತರನೇ ಆಫ್ರಿಕಾದಲ್ಲಿರೋ ಜಿಂಬಾಬ್ವೆ ದೇಶದಲ್ಲೂ ಬರದಿಂದ ಹಸಿವನ್ನು ತಡೆಯೋಕಾಗದೆ ಹೊಟ್ಟೆನ ಪರಪರ ಅಂತ ಕೆರ್ಕೊಳ್ತಿರೋ ಜನಕ್ಕೆ ಜಿಂಬಾಬ್ವೆ ದೇಶದ ಸರ್ಕಾರ ಆ ದೇಶದಲ್ಲಿರೋ ಕಾಡು ಪ್ರಾಣಿಗಳನ್ನ ಬೇಟೆಯಾಡಿ ಅವುಗಳ ಮಾಂಸನ ಕೊಟ್ಟು ಅಲ್ಲಿರೋ ಜನಗಳ ಹೊಟ್ಟೆ ಹಸಿವನ್ನ ತೀರಿಸಬೇಕು ಅಂತ ತೀರ್ಮಾನ ತಗೋತು. ಸ್ನೇಹಿತರೆ, ಪ್ರಪಂಚಕ್ಕೆ ಈ ದೇಶಗಳು ಹೆಂಗಿವೆ, ಯಾವ ತರ ಬದುಕ್ತಿವೆ ಅನ್ನೋದು ಗೊತ್ತು. ಆದ್ರೆ ವರ್ಲ್ಡ್ ಹಂಗರ್ ಇಂಡೆಕ್ಸ್ ಆರ್ಗನೈಸೇಷನ್ ಅಂತ ಕೆಲವು ಫೇಕ್ ಆರ್ಗನೈಸೇಷನ್ಗಳು ಪಾಕಿಸ್ತಾನ, ಜಿಂಬಾಬ್ವೆ, ನಮೀಬಿಯಾ ದೇಶಕ್ಕಿಂತ ಇಂಡಿಯಾದಲ್ಲೇ ಜಾಸ್ತಿ ಬರ ಇದೆ, ಈ ಬರದಿಂದ ಜನ ಒದ್ದಾಡ್ತಿದ್ದಾರೆ ಅಂತ ದೇಶಕ್ಕೆ 111ನೇ ರ್ಯಾಂಕ್ ಕೊಟ್ರು. ಆಫ್ರಿಕಾದಲ್ಲಿರೋ ದೇಶಗಳಿಗಿಂತ ಪ್ರಪಂಚಕ್ಕೆ ಅನ್ನದಾತ ಆದಂತ ಭಾರತದಲ್ಲಿ ಅತಿ ಹೆಚ್ಚು ಬರ ಇದೆ ಅಂತ ಭಾರತದ ಬಗ್ಗೆ ವರ್ಲ್ಡ್ ಹಂಗರ್ ಇಂಡೆಕ್ಸ್ ಆರ್ಗನೈಸೇಷನ್ ದವರು ರಿಲೀಸ್ ಮಾಡಿರುವಂತ ವರದಿನ ಮೋಸ್ಟ್ಲಿ ಎಣ್ಣೆ ಹಿಟ್ಟಲ್ಲಿ ಪ್ರಿಪೇರ್ ಮಾಡಿದ್ರು ಅನ್ಸುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ದೇಶನ ಒಳಗಿಂದ ಹಾಳು ಮಾಡ್ತಿರೋದು ಕೆಲವರು ಇದ್ರೆ ಇನ್ ಕೆಲವರು ಅದೇ ದೇಶನ ಹೊರಗಿಂದ ಹಾಳು ಮಾಡ್ತಿದ್ದಾರೆ. ಇಂಥವರಿಗೆಲ್ಲ ಅವಾಗಿಂದ ಅವಾಗೆ ಸಮಾಧಾನ ಕೊಡ್ತಿರ್ಬೇಕು, ಇಲ್ಲಾಂದ್ರೆ ತಲೆ ಮೇಲೆ ಕೂತು ಮೃದಂಗ ಬಾರಿಸ್ತಾರೆ. ಸ್ನೇಹಿತರೆ, ಇನ್ನಷ್ಟು ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಹೊಡೀರಿ, ಕಾಮೆಂಟ್ ಹಾಕಿರಿ, ಶೇರ್ ಮಾಡ್ರಿ.